ಈ ಶಂಖ ನಿನ್ಗೆ ಬಹಳ ಅವಶ್ಯಕತೆ ಇರುತ್ತೆ. ಮತ್ತೀಗ ಬೇಗ ಬೇಗ ಬಾ, ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ. ಬೇಗ ಬೇಗ ಬಾ. ಏಕಾಂಗ, ಏಕಾಂಗ, ನೋಡು ಏಕಾಂಗ, ನಾವ್ ನಿನ್ನ ಅತ್ಯಂತ ದೊಡ್ಡ ಶತ್ರು ನಿನ್ನ ತಂದೆ ತಾಯಿನ ಕರ್ಕೊಂಡ್ ಬಂದಿದೀವಿ. ನಿನ್ನ ಪ್ರತಿಕಾರನ ಪೂರ್ತಿಗೊಳಿಸು. ಪಾಪಿಗಳೇ, ನಿಮ್ಮಲ್ಲಿರೋ ಈ ಮುಗ್ಧತೆಯನ್ನ ನೋಡಿ ಯಾರು ಹೇಳೋಕ್ಕಾಗೋದಿಲ್ಲ ನೀವು ಎಷ್ಟು ನಿರ್ದಯಿಗಳು ಅಂತ. ನೀವು ಮಾಡಿರೋ ಪಾಪ ಒಪ್ಕೊಳ್ಳಿ. ನೀವು ನಿಮ್ಮ ಶರೀರದ ಅಂಶ, ನಿಮ್ಮದೇ ಹೃದಯದ ಭಾಗನ ತ್ಯಜಿಸ್ಬಿಟ್ರಿ. ಏಕಾಂಗ ಮಗಳೇ, ನೀನ್ ಹೇಗ್ ತಿಳ್ಕೊಂಡಿದ್ಯೋ ಹಾಗೇನೂ ಇಲ್ಲ. ನಮಗ್ ಗೊತ್ತಿಲ್ಲ ನಾವ್ ನಿನಗೆ ಜನ್ಮ ಕೊಟ್ಟಿದ್ದೀವೋ ಇಲ್ವೋ ಅಂತ. ಆದ್ರೆ ನಿನ್ನ ತ್ಯಜಿಸುವಂತ ಕ್ರೂರ ಕರ್ಮ ನಾವ್ ಯಾವತ್ತೂ ಮಾಡೋದಿಲ್ಲ. ಪುತ್ರಿ, ನಾವಂತೂ ಬೇರೆಯವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅನ್ಕೊಳ್ಳೋರು. ಅಂದ್ರೆ ನಾನು ಈ ಜಗತ್ತಿಗೆ ಹೇಗ್ ಬಂದೆ? ಯಾರು ತಂದೆ ತಾಯಿ ಇಲ್ವಾ ನನ್ಗೆ? ನಿಮ್ಗೇನನ್ಸತ್ತೆ? ನನಗೆ ಯಾರು ಜನ್ಮನೇ ಕೊಟ್ಟಿಲ್ವಾ? ಏಕಾಂಗ ಮಗಳೇ, ನಾವ್ ನಿನಗೆ ಜನ್ಮ ಅಂತೂ ಕೊಟ್ಟಿಲ್ಲ. ಆದ್ರೆ ನಿನ್ನ ನೋಡಿದಾಗ ನನ್ ಮನ್ಸು ತುಂಬಿ ಬರುತ್ತೆ. ನಾವ್ ನಿನ್ನ ಮಗಳ ರೂಪದಲ್ಲಿ ಸ್ವೀಕಾರ ಮಾಡ್ತೀವಿ. ಹಾ ಮಗಳೇ, ಮತ್ ನಾವು ಅದಕ್ಕೆ ಇಲ್ಲಿ ಬಂದಿರೋದು. ಏಕಾಂಗ, ನಾವ್ ನಿನಗೆ ಆ ಎಲ್ಲಾ ಪ್ರೀತಿನ ಕೊಡ್ಬೇಕು ಅಂತಿದೀವಿ. ತಂದೆ ತಾಯಿ ತಮ್ಮ ಮಕ್ಕಳಿಗೆ ನೀಡೋ ಹಾಗೆ ನಿನ್ನ ಬಾಳಲ್ಲಿ ಅಧರ್ಮ ನಡೆದಿದೆ ಮಗಳೇ. ಆದ್ರೆ ನಾವು ನಮ್ಮ ಪ್ರೇಮ, ವಾತ್ಸಲ್ಯ, ನಮ್ಮ ಮಮತೆಯಿಂದ ಆ ಅಧರ್ಮನ ಧರ್ಮ ಆಗಿ ಪರಿವರ್ತನೆ ಮಾಡೋಕ್ ಬಯಸ್ತೀವಿ. ನಂದರಾಜ, ನೀವಾದ್ರೂ ಹೇಳಿ ಒಳಗೆ. ಏಕಾಂಗ, ನಾವ್ ಯಾವಾಗ್ಲೂ ಮಗಳನ್ನ ಬಯಸ್ತಿದ್ವಿ. ಇವತ್ತು ನಿನ್ನ ಮಗಳ ರೂಪದಲ್ಲಿ ಸ್ವೀಕಾರ ಮಾಡಿ ನಮ್ಮ ಜೀವನ ಧನ್ಯ ಆಗತ್ತೆ. ಬಾ ಮಗಳೇ, ನಿನ್ನ ತಂದೆ ತಾಯಿ ಹತ್ರ ಬಾ. ನಿಂತ್ಕೋ. ಒಂದ್ ವೇಳೆ ನೀನ್ ಇವ್ರನ್ನ ಸ್ವೀಕಾರ ಮಾಡಿದ್ರೆ ನಮ್ಮೆಲ್ಲರ ಅಂತ್ಯ ಆಗ್ಬಿಡುತ್ತೆ ಅಂತ ಅನರ್ಥ ಮಾಡ್ಬೇಡ ಏಕಾಂಗ, ಹೋಗ್ಬೇಡ. ಮಗಳೇ, ಮಗಳೇ, ನಿನ್ ಮನ್ಸಿನ ಮಾತು ಕೇಳು. ಮತ್ ಹೇಗ್ ನಿನ್ನ ಅಮ್ಮ ಹೇಳ್ತಿದ್ದಾಳೋ ಹಾಗೆ ಮಾಡು. ಬೇಕಾಗಿಲ್ಲ ನನಗೆ ನಿಮ್ ಪ್ರೇಮ. ನನಗೆ ಯಾರಿಂದನೂ ಏನು ಬೇಕಾಗಿಲ್ಲ. ಏಕಾಂಗ ಮಗಳೇ, ಕೇಳಿಲಿ. ಮಗಳೇ ನಿಂತ್ಕೋ. ನಾನು ಹೇಳಿದ್ನಲ್ಲ ಬೇಕಾಗಿಲ್ಲ ನಿಮ್ ಪ್ರೇಮ. ಹೋಗಿ ಇಲ್ಲಿಂದ, ಹೋಗಿ ಮಗಳೇ. ಏಕಾಂಗ, ಏಕಾಂಗ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಹಾ, ಈ ಎಲ್ಲ ಕಾರಣಕ್ಕೆ ಏಕಾಂಗಳ ಮನ್ಸು ಪೂರ್ಣ ರೀತಿಯಲ್ಲಿ ಪರಿವರ್ತನೆ ಆಗಿ ಮತ್ತೆ ಅವಳ ಮನ್ಸಲ್ಲಿ ದ್ವೇಷದ ಸ್ಥಾನದಲ್ಲಿ ಪ್ರೇಮ ಹುಟ್ಟೋಕು ಮೊದ್ಲು
ಮತ್ ನಮ್ ಅಸ್ತಿತ್ವಕ್ಕೆ ಅಪಾಯ ಆಗೋದ್ರಲ್ಲಿ ನಾವೀ ಪೂರ್ತಿ ಬೃಂದಾವನನ ಸರ್ವನಾಶ ಮಾಡ್ಬಿಡ್ತೀವಿ. ಹಾ, ಇದೊಂದೇ ದಾರಿ ಇರೋದು ಏಕಾಂಗಾಳ ಹೃದಯ ಪರಿವರ್ತನೆನ ತಡೆಯೋದಕ್ಕೆ. ಅವಳು ಇಷ್ಟಪಡೋ ಇವ್ರು ಯಾರು ಬದುಕೋದಿಲ್ಲ. ಆಗ ಅವಳ ಹೃದಯದಲ್ಲಿ ಹುಟ್ಟೋದಿಲ್ಲ ಪ್ರೇಮ. ಅಯ್ಯೋ ಅಯ್ಯೋ ಏನಾಗ್ತಾ ಇದೆ? ಕಾಪಾಡಿ ಕಾಪಾಡಿ, ಬೆಂಕಿ ಉಂಡೆ ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ ಕೃಷ್ಣ, ಅಯ್ಯೋ ಕಾಪಾಡು ಬೆಂಕಿ. ಬೃಂದಾವನ ಜನರೇ, ಕರೀರಿ ಯಾರನ್ ಬೇಕಾದ್ರು, ಆದ್ರೆ ಇವತ್ತು ನಿಮ್ ರಕ್ಷಣೆನ ಯಾರು ಮಾಡೋದಿಲ್ಲ. ಈಗ ಬೃಂದಾವನದಲ್ಲಿ ಯಾರು ಜೀವಂತವಾಗಿರೋದಿಲ್ಲ. ಋಷಿ ಚಾರ್ವಾಕ, ಋಷಿ ಚಾರ್ವಾಕ, ಅಯ್ಯೋ ಋಷಿ ಚಾರ್ವಾಕ. ಗಂಗಾ, ನನಗನಿಸ್ತಾ ಇದೆ ನೀನು ಪ್ರತೀಕಾರ ಪಡೆದಾಯ್ತು. ಅಂತ್ಯ ಮಾಡಿದ್ಯಾ ನಿನ್ನ ತಂದೆ ತಾಯಿನ? ಇಲ್ಲ, ನನಗೆ ಬೇಕಾಗಿಲ್ಲ ನನ್ನ ಪ್ರತೀಕಾರ. ನನ್ನ ತಂದೆ ತಾಯಿಯ ಅಂತ್ಯ ಮಾಡ್ಬೇಕಾಗಿಲ್ಲ ನನಗೆ. ನನಗೀಗ ಏನು ಬೇಕಾಗಿಲ್ಲ, ಏನು ಬೇಡ. ಏಕಾಂಗ, ಏನಾಗಿದೆ ನಿನಗೆ? ನಿನ್ನ ಮೇಲಾದ ಅನಾಚಾರಗಳನ್ನು ಮರೆತು ಬಿಟ್ಟೆಯಾ ನೀನು? ಕಂಸ ಒಮ್ಮೆ ನನ್ ಮೇಲೆ ಅನಾಚಾರ ನಡೆದಿದ್ರೆ ಈಗ ನಾನು ಅದನ್ನೇ ಮಾಡ್ತಿದ್ದೀನಿ. ನಾನು ಕೂಡ ಜನರಿಗೆ ದುಃಖನೇ ಕೊಡ್ತಿದ್ದೀನಿ. ಭಗವಂತ, ಅಲ್ಲ ಅಲ್ಲ ಮಹಾರಾಜ, ನನಗನ್ಸುತ್ತೆ ಈ ಏಕಂಗ ಎಲ್ಲ ಕೆಲ್ಸಕ್ಕೆ ಬೆಣ್ಣೆ ಹಾಕ್ತಿದ್ದಾಳೆ. ಶಾಂತಿ ಏಕಾಂಗ, ಶಾಂತಿ. ನೀನು ಹೇಳುತ್ತಿರುವುದನ್ನು ಸ್ವಲ್ಪ ಶಾಂತಿಪೂರ್ವಕವಾಗಿ ಯೋಚಿಸು. ಯೋಚಿಸ್ಬೇಕಾ? ಇದುವರೆಗೂ ನನ್ನ ಕೋಪ ನನ್ನನ್ನ ಯೋಚಿಸೋಕೆ ಬಿಟ್ಟಿಲ್ಲ. ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಾನು ಯೋಚಿಸ್ತಾ ಇದ್ದೀನಿ. ಅದಕ್ಕೆ ನಾನು ನಿರ್ಧಾರ ತಗೊಳ್ತಾ ಇರೋ. ನಿರ್ಧಾರ? ನಿನಗೆ ಕೇವಲ ಒಂದೇ ನಿರ್ಧಾರ ಸಾಧ್ಯವಿದೆ. ನಿನ್ನ ಮಾತಾಪಿತರಿಂದ ಪ್ರತೀಕಾರ, ಯಶೋದೆ ಮತ್ತು ನಂದರ ಅಂತ್ಯ. ಆದ್ರೆ ಇನ್ನ ನಾನು ಅವರ ಅಂತ್ಯ ಮಾಡೋಕ್ಕಾಗೋದಿಲ್ಲ. ನನ್ನಲ್ಲಿ ಎಷ್ಟೇ ಕ್ರೋಧ ಇರ್ಲಿ, ಆದ್ರೆ ಅವರಿಬ್ರು ನನ್ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ನಾನು ಅವರನ್ನ ದ್ವೇಷಿಸ್ತಿದ್ದೆ, ಯಾಕೆಂದ್ರೆ ಅವರಿಬ್ರು ನನ್ನನ್ನ ತ್ಯಜಿಸಿದ್ರು. ಆದ್ರೆ ಅವರಿಬ್ರು ನನ್ನನ್ನ ಸ್ವೀಕಾರ ಮಾಡೋ ಮಾತಾಡ್ತಾರೆ. ಹಾಗೋ ಋಷಿ ಚಾರ್ವಾಕ, ಕೇಳಿತೆ? ಈಗ ಏಕಾಂಗಳಿಗೆ ಅವಳ ಮಾತಾಪಿತರಿಂದ ಪ್ರೇಮ ಬೇಕಾಗಿದೆ. ಇಲ್ಲ, ನನಗೆ ಅವರ ಪ್ರೇಮನೂ ಬೇಕಾಗಿಲ್ಲ, ಅಥವಾ ನನಗೆ ಅವರ ಹತ್ಯೆನೂ ಮಾಡೋಕ್ಕಾಗಲ್ಲ. ನನಗಿದ್ಯಾವುದೂ ಬೇಡ. ಕಂಸ, ನಾನಿಲ್ಲಿಂದ ಹೋಗ್ತಿದ್ದೀನಿ. ನನ್ನ ವನಕ್ಕೆ, ನನ್ನ ಏಕಾಂತಕ್ಕೆ. ನನಗೆ ಇದೇ ಸಮಯದ ಪ್ರತೀಕ್ಷೆ ಇತ್ತು. ಪ್ರತೀಕ್ಷೆ? ಬಕ್ಕ ನೀನು ಹೋಗ್ತಿದ್ಯಾ? ನೋಡಿ ಭಗವಂತ, ನಾಗಿಣಿನೂ ಹೋಗಾಯ್ತು, ಈಗ ಹಾವಾಡಿಗನು ಹೋಗ್ತಾನಂತೆ. ಯಾಕಂದ್ರೆ ಈ ಸಮಯದಲ್ಲಿ ಏಕಾಂಗಳ ಒಳಗೆ ಪ್ರೇಮದ ಭಾವನೆ ಇದೆ. ಇದೇ ಭಾವದಲ್ಲೇ ನಿನ್ನ ಆತ್ಮನ ಏಕಾಂಗಳ ಶರೀರದಲ್ಲಿ ಸ್ಥಾಪನೆ ಮಾಡಬೇಕಾಗಿದೆ. ಹೋಗು ಕಂಸ, ನಿನ್ನ ಆತ್ಮದ ಒಂದು ಭಾಗನ ಏಕಾಂಗಳ ಶರೀರದಲ್ಲಿ ಸ್ಥಾಪನೆ ಮಾಡೋಕೆ ಸಿದ್ಧತೆ ಮಾಡ್ಕೋ. ಈಗಾಗುತ್ತೆ ಏಕಾಂಗಳ ಉದ್ಧಾರ.
ಬೃಂದಾವನದ ವಾಸಿಗಳೇ, ನಿಮ್ಮೆಲ್ಲರ ಅಂತ್ಯ ಹೇಗಿದೆ ಅಂತಂದ್ರೆ ಏಕಾಂಗಾಳ ಮನಸ್ಸಿನಲ್ಲಿ ಹುಟ್ಟಿರೋ ಪ್ರೇಮದ ಅಂತ್ಯದ ತರ ಇದೆ. ಅವಳ ಮನಸ್ಸಿನಲ್ಲಿ ಹುಟ್ಟಿರೋ ಮಾನವೀಯತೆ ಅಂತ್ಯದ ತರ ಇದೆ. ಇದನ್ನ ತಡೆಯೊಂದು ಸಾಹಸ ಮಾಡಿದ್ಯಾರು? ಇವಳಂತೂ ಅದೇ ಹುಡುಗಿನೇ. ಈ ಬಾಲಕಿ ಪದೇ ಪದೇ ನಮ್ಮ ಮಾರ್ಗಕ್ಕೆ ತಡೆ ಆಗ್ತಾನೆ ಇದ್ದಾಳೆ. ಇವತ್ ನಾವು ಈ ತಡೆಯಿಂದ ಮುಕ್ತಿ ಪಡಿಲೇಬೇಕು. ನನ್ನ ನಕಾರಾತ್ಮಕ ಶಕ್ತಿಗಳೇ, ಈಗ ನಿಮಗೆ ಅರ್ಥ ಆಗುತ್ತೆ ಈ ಲಕ್ಷ್ಮಿಗಿರೋ ಶಕ್ತಿ ಏನು ಅಂತ. ನಾವ್ ಇವಳ ಅಂತ್ಯನ ಒಟ್ಟಿಗೆ ಮಾಡ್ಬೇಕಾಗತ್ತೆ. ನಿಮ್ಮ 3 ಶಕ್ತಿಗಳ ಅಂತ್ಯ ಮಾಡೋದಿಕ್ಕೆ ನಾನು ಧನಲಕ್ಷ್ಮಿ, ವೈಭವ ಲಕ್ಷ್ಮಿ ಮತ್ತೆ ಬ್ರಹ್ಮಲಕ್ಷ್ಮಿಯ ರೂಪಧಾರಣೆ ಮಾಡ್ಬೇಕು. ಹಾಗೆ ಮಾಡೋದಕ್ಕಿಂತ ಮೊದಲು ನಿಮ್ಮನ್ನ ನಾನು ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಹೋದ್ಲವಳು? ಇದು ಅದೇ ಶಂಖದ ಧ್ವನಿ. ಇದ್ಯಾವುದೋ ಸಾಧಾರಣ ಶಂಖ ಧ್ವನಿ ಅಲ್ಲ, ಇದು ಮಹಾಶಂಖ ಧ್ವನಿನೇ. ಇದನ್ನ ಲಕ್ಷ್ಮಿ ಧಾರಣೆ ಮಾಡ್ತಾಳೆ. ಇದನ್ ಯಾರು ಒತ್ತಿದಾರೋ ಅವ್ರನ್ನ ತಡಿಲೇಬೇಕು. ಅದು ಲಕ್ಷ್ಮಿ ಆಗಿದ್ರು ಆಗಿರ್ಲಿ, ಇಲ್ಲ ಬಾಲಕಿ ಆಗಿರ್ಲಿ. ಬನ್ನಿ. ಸಾತ್ವಿಕ ಧ್ವನಿ ಎಷ್ಟು ಅಸಹನೀಯ ಮತ್ತು ಎಷ್ಟು ಕರ್ಕಶವಾಗಿದೆ. ಇದನ್ನ ಈಗಲೇ ಇಲ್ಲೇ ನಿಲ್ಲಿಸಬೇಕು. ನನ್ನ ಪರಮ ಶತ್ರು ಬ್ರಹ್ಮಲಕ್ಷ್ಮಿ, ನಾನು ನಿನ್ನ ಈಗಿಂದೀಗ್ಲೇ ಸಮಾಪ್ತಿ ಮಾಡ್ತೇನೆ. ಏನಿದು? ನನ್ ಶಕ್ತಿಗಳೆಲ್ಲ ಯಾಕೆ ಕೆಲಸ ಮಾಡ್ತಿಲ್ಲ? ಮೊದ್ಲು ನಾವು ಈ ಬಾಲಕಿನ ಅಂತ್ಯ ಮಾಡ್ಬೇಕು. ವೈಭವ ಲಕ್ಷ್ಮಿ, ಧನಲಕ್ಷ್ಮಿ, ಧನಲಕ್ಷ್ಮಿ, ಇದು ನಾನ್ ನಿನಗೆ ಕೊಡ್ತಿರೋ ಸಲಹೆ ಅಂತ ಅನ್ಕೋ. ನೀನ್ ಇಲ್ಲಿಂದ ಹೊರಟೋಗೋ. ಯಾಕಂದ್ರೆ ಒಂದೇ ಓರೆಯಲ್ಲಿ 2 ಖಡ್ಗ ಇರಲ್ಲ. ಮತ್ತೆ ನಾನಿರ್ಬೇಕಾದ್ರೆ ಈ ಜಗತ್ತಲ್ಲಿ ನೀನಿರೋದಕ್ಕೆ ಸ್ಥಾನನೇ ಇಲ್ಲ. ನೀನು ಖಂಡಿತ ಸತ್ಯನೇ ಹೇಳ್ತಿದ್ಯಾ ಲಕ್ಷ್ಮಿ. ಎಲ್ಲಿ ಧನಲಕ್ಷ್ಮಿ ಇರ್ತಾಳೋ ಅಲ್ಲಿ ಆ ಲಕ್ಷ್ಮಿಗೆ ಯಾವುದೇ ಸ್ಥಾನ ಇಲ್ಲ. ಬ್ರಹ್ಮಲಕ್ಷ್ಮಿ, ನಿನ್ನ ಈ ಧವಳ ಪವಿತ್ರ ರೂಪ ನನ್ನನ್ನು ಹಾಸ್ಯ ಮಾಡ್ತಿದೆ. ಇವತ್ತು ನಂತರ ನೀನ್ ಜೀವನದಲ್ಲಿ ಕೇವಲ ಕತ್ಲು ಮಾತ್ರ ತುಂಬಿದೆ ಬ್ರಹ್ಮಲಕ್ಷ್ಮಿ. ನೀನಿಷ್ಟು ಭಯ ಪಡ್ತಿರೋದೇಕೆ ಅನ್ನಿಸ್ತಾ? ನನ್ ನೋಡ್ತಾ ನಿನಗೆ ನಿನ್ ಮೇಲೆ ಆಸೆ ಕಡಿಮೆ ಆಗ್ತಿರೋ ಹಾಗನ್ಸತ್ತೆ. ವೈಭವ ಲಕ್ಷ್ಮಿ, ನೀನು ನಿನ್ನ ಅಕ್ಕಂದ್ರ ಜೊತೆ ವಾಪಸ್ ಹೋಗ್ಬಿಡು. ಒಮ್ಮೆ ನಾನು ಹೋಗಲ್ಲ ಅಂದ್ರೆ ಅಶುಚಿತ, ನಾನು ಅಶುಚಿತ. ನೀನೊಂದ್ ವೇಳೆ ವಾಪಸ್ ಹೋಗದೆ ಇದ್ರೆ ನಿನ್ನ ನರಕ ಕುಂಡ ಕಳಿಸ್ಬಿಡ್ತೀನಿ.
ಅಲ್ಲಿರೋ ಅಪವಿತ್ರತೆಗೆ ನೀನು ಪೂರ್ತಿ ನಾಶ ಆಗ್ಬಿಡ್ತೀಯ. ಯಾಕಂದ್ರೆ ಇವತ್ತು ಅಲಕ್ಷ್ಮಿ ಮತ್ತು ಲಕ್ಷ್ಮಿಯರ ಯುದ್ಧದಲ್ಲಿ ನಾವೇ ಗೆಲ್ಲೋದು. ಅಲಕ್ಷ್ಮಿ, ನೀನ್ ನಂಗೆ ಯಾವುದೇ ಕೆಟ್ಟದನ್ನು ಮಾಡಕ್ಕಾಗಲ್ಲ. ಯಾಕಂದ್ರೆ ಮೊದಲು ನಿಮ್ಮ ನಕಾರಾತ್ಮಕ ಶಕ್ತಿಗಳನ್ನ ಸಮುದ್ರ ಮಂಥನದ ಸಮಯದಲ್ಲಿ ನಾಶ ಮಾಡಿದ್ದೆ. ಧನಲಕ್ಷ್ಮಿ, ನೀನು ಮರ್ತಿದ್ಯಾ? ಸಮುದ್ರ ಮಂಥನ ಆಗಿ ಬಹಳಷ್ಟು ಸಮಯ ಕಳೆದು ಹೋಗಿದೆ. ಆ ಸಮಯದಿಂದ ಹಿಡಿದು ಇಲ್ಲಿ ತನಕ ನಾವು ನಮ್ಮ ಶಕ್ತಿಗಳನ್ನ ಪುನಃ ಪಡ್ಕೊಂಡಿದೀವಿ. ನಿನಗ್ ವಿಶ್ವಾಸ ಇಲ್ಲ ಅಂತಂದ್ರೆ ಇದನ್ ನೋಡು, ನಮ್ಮ ಅದ್ಭುತ ನಕಾರಾತ್ಮಕ ಶಕ್ತಿಗಳನ್ನ. ಇವತ್ತು ನಮ್ಮ ಭೈರವಿ ಸೇನೆ ನಿಮ್ಮೆಲ್ಲರ ಅಂತ್ಯ ಮಾಡುತ್ತೆ. ನೋಡು ಧನಲಕ್ಷ್ಮಿ, ನೋಡು, ನಮ್ಮ ಸಹಸ್ರ ಭೈರವಿಯರಿಗೆ ಇವತ್ತಿಂದ ಈ ಜಗತ್ತಿನಲ್ಲಿ ನಮ್ಮದೇ ಸಾಮ್ರಾಜ್ಯ ಇರುತ್ತೆ. ನಿಲ್ಲು ಲಕ್ಷ್ಮಿ, ನಿನ್ನ ಅಂತ್ಯಕ್ಕೂ ಮೊದಲೇ ನಿನ್ನ ಕಣ್ಣೆದುರಿಗೆ ಈ ಶಕ್ತಿಗಳನ್ನ ಅಂತ್ಯ ಮಾಡ್ತೀನಿ. ಆಕ್ರಮಣ! ಪರಮಾವತಾರಿ ಶ್ರೀಕೃಷ್ಣ, ಈಗ ನೀವೇ ಹೇಳಿ, ನಾನೀ ನಕಾರಾತ್ಮಕ ಶಕ್ತಿಗಳನ್ನ ಏನ್ ಮಾಡ್ಲಿ? ಹೇ ದೇವಿಯರೇ, ನಿಮ್ಮ ಅಸ್ತಿತ್ವದ ಜೊತೆಗೆ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳ ಅಸ್ತಿತ್ವನು ಸೇರ್ಕೊಂಡಿದೆ. ಎಲ್ಲಿ ಧನಲಕ್ಷ್ಮಿ ಇರ್ತಾಳೋ ಅಲ್ಲಿ ಅಲಕ್ಷ್ಮಿನೂ ಇರ್ತಾಳೆ. ಆಗ್ಲೇ ಈ ಜಗತ್ತಿಗೆ ಹಣದ ಮಹತ್ವ ತಿಳಿಯೋದು. ದೇವಿಯರೇ, ಹೇಗೂ ಈ ಶಕ್ತಿಗಳು ನಿಮ್ಮಿಂದ ಬೇರೆ ಅಲ್ಲ. ಅದಕ್ಕೆ ನೀವು ಇವರನ್ನ ಕೊಲ್ಲೋದಿಕ್ ಹೋಗ್ಬೇಡಿ, ಬದಲಿಗೆ ಇವರನ್ನ ನಿಮ್ಮೊಳಗೆ ಧಾರಣೆ ಮಾಡಬೇಕು. ಇಲ್ಲ 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 ಲಕ್ಷ್ಮಿ, ಇಲ್ಲ ಇಲ್ಲ, ಹಾಗೆ ಮಾಡೋ ಹಾಗಿಲ್ಲ. ನಾನ್ ನಿಮ್ಮೆಲ್ಲರನ್ನು ನಾಶ ಮಾಡಕ್ಕಾಗಲ್ಲ, ಆದ್ರೆ ಎಲ್ಲೇ ಲಕ್ಷ್ಮಿಯ ಅಸ್ತಿತ್ವ ಇದ್ರು, ಎಲ್ಲಿ ನನ್ನ ಭಕ್ತಿ ಇದ್ರು, ಅಲ್ಲಿ ನಿಮ್ ಮೂವರ ನಕಾರಾತ್ಮಕ ಶಕ್ತಿಯ ಅಸ್ತಿತ್ವ ಎಂದಿಗೂ ಇರೋದಿಲ್ಲ. ಅಯ್ಯೋ, ಇಲ್ಲಿ ನೋಡು, ನಮ್ಮ ಹಾಲು ಬೆಣ್ಣೆ ಎಲ್ಲ ಮೊದಲಿನ ಹಾಗಾಯ್ತು. ನೋಡು. ನನ್ನ ಎಲ್ಲ ಆಭರಣನೂ ನಾರಾಯಣನ್ ಕೃಪೆಯಿಂದ ಮಣ್ಣಿಂದ ಮತ್ತೆ ಬಂಗಾರ ಆಗೋಯ್ತು. ಹೇ ಪ್ರಭು, ಇಂಥ ಮಾಯೆ ನಾನೆಲ್ಲೂ ನೋಡಿರ್ಲಿಲ್ಲ, ಎಲ್ಲೂ ಕೇಳಿರ್ಲಿಲ್ಲ. ನಿಜ ಹೇಳ್ದೆ ನೀನು.
ದೇವ್ರೆ, ಈ ಮಾಯೆ ಅಂತೂ ನನ್ಗೂ ಅರ್ಥ ಆಗ್ತಿಲ್ಲ. ಆದ್ರೆ ನನ್ಗೆ ಪೂರ್ಣ ವಿಶ್ವಾಸ ಇದೆ ಇದ್ರ ಬಗ್ಗೆ ಕೃಷ್ಣ ಮತ್ತೆ ರಾಧೆಗೆ ಖಂಡಿತ ಗೊತ್ತಿರುತ್ತೆ. ಆದ್ರೆ ಅವ್ರು ಎಲ್ಲಿದ್ದಾರೆ? ಕಂಸ, ನಾನು ನಿನ್ನ ಆತ್ಮದ ಪವಿತ್ರವಾದ ಭಾಗನ ಏಕಾಂಗಳ ಶರೀರದಲ್ಲಿ ಸ್ಥಾಪನೆ ಮಾಡಿದ್ದೀನಿ. ಇನ್ನು ನಿನ್ನ ಅಜರ ಅಮರ ಅವಿನಾಶಿ ಆಗೋದ್ರಿಂದ ಯಾರೂ ತಡೆಯಕ್ಕಾಗಲ್ಲ. ಋಷಿ ಚಾರ್ವಾಕ, ನೀವು ಭಗವಂತ ಕಂಸನ ಹೃದಯ ಗದ ಗದ ಗದವೆನಿಸಿದಿರಿ. ಕಂಡೆಯ ಚಕ್ರಧಾರಿ, ನೀನು ಎಷ್ಟೇ ನನ್ನಿಂದ ದೂರ ಹೋದರೂ ನಾನು ನಿನಗೆ ಅಷ್ಟೇ ಸಮೀಪ ಬರುತ್ತಿರುತ್ತೇನೆ. ನಿನ್ನ ಪುಣ್ಯಾತ್ಮದ ಸಮೀಪ, ನಿನ್ನ ಅಂಶದ ಸಮೀಪ, ಅವನದೇ ಅಂಶವಾಗಿ. ಈಗ ನೀನು ನಿನ್ನ ಹೃದಯದಲ್ಲಿ ನನ್ನ ಸೇರಿಸಲೇಬೇಕು. ನಿನ್ನ ಆತ್ಮದಲ್ಲಿ ಸ್ಥಾನ ಕೊಡಲೇಬೇಕು. ಏಕಾಂಗ, ಹೋಗು, ಬಾಲ್ಯದಿಂದ ನಿನ್ನ ಹೃದಯದಲ್ಲಿ ತುಂಬಿದ ನಿನ್ನ ಆ ಪ್ರತೀಕಾರವನ್ನು ಪೂರ್ಣ ಮಾಡು. ಹೋಗು, ಈಗ ನೀನು ಅಜೇಯಳು. ಯಾವುದೇ ಶಕ್ತಿ ನಿನ್ನನ್ನು ತಡೆಯಲಾಗುವುದಿಲ್ಲ. ಆ ವಿಷ್ಣುವಿನ ಅರ್ಧಾಂಗಿನಿ ಲಕ್ಷ್ಮಿಯೂ ಸಹ, ಅವಳು ನಿನ್ನ ನಕಾರಾತ್ಮಕ ಶಕ್ತಿಗಳನ್ನು ಧಾರಣೆ ಮಾಡಿದಳು. ಹೋಗು, ಸ್ಮರಣೆ ಇರಲಿ, ನಿನ್ನ ಪರಮ ಶತ್ರು ಆ ಪರಮಾವತಾರಿ ಶ್ರೀಕೃಷ್ಣನೇ ನಿನ್ನ ಸೋದರ ಕೃಷ್ಣ. ಹೋಗು, ಸಾಯಿಸು ಅವನನ್ನು ಮತ್ತು ನಿನ್ನ ಪ್ರತೀಕಾರ ತೀರಿಸಿಕೋ. ಭಗವಂತ, ನನಗೆ ಈ ಮಾತು ಮತ್ತೆ ಅರ್ಥ ಆಗ್ಲಿಲ್ಲ. ಈ ಏಕಾಂಗ ಹೋಗಿ ಸತ್ತು ಹೋದ್ರೆ ಮತ್ತೆ ನಿಮ್ಮಾತ್ಮನು ಹೋಗ್ಬಿಡುತ್ತಲ್ಲ. ಮತ್ತೆ ಭಗವಂತ, ಈ ಸಾರಿ ನಿಮ್ಮಾತ್ಮ ಹೋಗ್ಬಿಟ್ರೆ ಆಗ ನನ್ನನ್ ಬಿಡಿ, ನೀವು ಸಹ ನಿಮ್ಮ ಆತ್ಮನ ಮರಳಿ ಪಡೆಯಕ್ಕಾಗಲ್ಲ. ಕೆಲ್ಸ ಬೆಣ್ಣೆ ಆಗ್ಬಿಡುತ್ತೆ. ಇಲ್ಲ ಭದ್ರಾಕ್ಷ, ಈ ಸಮಯ ಆ ಏಕಾಂಗ ಯಾವ ರೂಪದಲ್ಲಿದ್ದಾಳೋ, ಅವಳ ಒಳಗೆ ಯಾವ ಪ್ರೇಮವಿದೆಯೋ, ತನ್ನ ಸೋದರಿಯ ಆ ಪ್ರೇಮವನ್ನು ನೋಡಿ ಆ ಕೃಷ್ಣ ಅವಳನ್ನು ಕೊಲ್ಲುವುದಿಲ್ಲ, ಅವಳ ಅಂತ್ಯ ಮಾಡುವುದಿಲ್ಲ. ಬದಲಿಗೆ ಅವಳನ್ನು ಧಾರಣೆ ಮಾಡುತ್ತಾನೆ. ಈಗ ಭಗವಂತ ಕಂಸನ ಆತ್ಮ ಪರಮಾವತಾರಿ ಶ್ರೀಕೃಷ್ಣನ ಹೃದಯದಲ್ಲಿ ಸ್ಥಾಪನೆಯಾಗುತ್ತದೆ. ಗೊಲ್ಲ, ನಾನೇನ್ ಎಲ್ಲ ಕೆಲ್ಸಾನು ಮಾಡ್ಬಿಟ್ಟೆ, ಮತ್ತೆ ನೀನೇನು ಮಾಡದ್ ಬೇಕಾಗಿಲ್ಲ. ಹಾ ರಾಧಿ, ನಿನ್ನಿಂದಾಗಿ ನನ್ಗೆ ಎಷ್ಟು ಸಹಾಯ ಆಯ್ತಂತ ನಾನು ನಿನ್ಗೆ ಹೇಗೆ ಹೇಳಿ? ಆದ್ರೆ ಗೊಲ್ಲ, ಒಂದ್ ಮಾತು ಹೇಳು, ನೀನ್ ಎಲ್ಲರಿಗೂ ಯಾಕೆ ಅದನ್ನ ಹೇಳ್ತಾ ಇಲ್ಲ ನೀನೇ ಪರಮಾವತಾರಿ ಶ್ರೀಕೃಷ್ಣ ಅಂತ? ರಾಧಿ, ನಾವು ವೃಂದಾವನ ತಲುಪಬೇಕು, ಬೇಗ ನಡಿ. ಇನ್ ಪ್ರಶ್ನೆಗೆ ಉತ್ತರ ನಾಳೆ ಹೇಳ್ತೀನಿ. ಹೌದಾ? ನನ್ಗೇನ್ ಗೊತ್ತಿಲ್ಲ ಅಂದ್ಕೊಂಡ? ನೀನ್ ನಾಳೆ ಯಾವತ್ತೂ ಬರಲ್ಲ. ಓಹೋ ರಾಧಿ, ಈಗ ಸ್ವಲ್ಪ ನನ್ ಮಾತ್ ಕೇಳು. ನಾಳೆ ಅಲ್ಲ, ಇವತ್ತೇ ಹೇಳ್ತೀನಿ. ಮೊದ್ಲು ವೃಂದಾವನಕ್ಕೆ ಹೋಗೋಣ. ಯೋಚನೆ ಮಾಡೋಗಲ್ಲ, ನೀನೇನಾದ್ರೆ ನನ್ಗೆ ನೀನ್ ಸತ್ಯ ಹೇಳಿಲ್ಲ ಅಂದ್ರೆ ನಾನೆಲ್ಲರಿಗೂ ನೀನ್ ಸತ್ಯ ಹೇಳ್ಬಿಡ್ತೀನಿ. ರಾಧಿ, ನೀನ್ ನಿಜವಾಗ್ಲೂ ತಿಳ್ಕೋಬೇಕಾ? ಹಾಗಲ್ಲ, ನಾನು ಪರಮಾವತಾರಿ ಶ್ರೀಕೃಷ್ಣನ ಮನ್ಸಿನ ಮಾತು ಕೇಳ್ಬೇಕು. ಯಾಕಂದ್ರೆ ಭಾಗ್ಯವಿದಾತನು
ಅವನ್ ಮಾತನ್ನ ಎಲ್ಲರೂ ತಿಳ್ಕೊಳ್ಳೇಬೇಕಲ್ವಾ ಗೊಲ್ಲ? ಕೃಷ್ಣ, ರಾಧೆ, ಅಣ್ಣ, ನೀವೆಲ್ಲಾದ್ರೂ ಕೃಷ್ಣನ ನೋಡಿದ್ರಾ? ಇಲ್ಲ ಬಲರಾಮ, ಯಾಕೆ? ಮತ್ತೆ ರಾಧೆನಾ? ಬಲರಾಮ, ಎಲ್ ಕೃಷ್ಣನೋ ಅಲ್ ರಾಧೆ. ಕೃಷ್ಣ, ರಾಧೆ, ಗೋಪಿ, ನೀನು ಕೃಷ್ಣನ ನೋಡಿದ್ಯಾ? ಇಲ್ಲ ಬಲರಾಮ, ಯಾಕೆ, ಏನಾಯ್ತು? ಇಲ್ಲ, ಏನೂ ಇಲ್ಲ. ಇವರಿಬ್ರು ಇದ್ದಕ್ಕಿದ್ದ ಹಾಗೆ ಎಲ್ಲೋದ್ರು? ಇವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು. ಶಂಕರ, ಹಾ, ಶಂಕರಂಗೆ ಖಂಡಿತ ಗೊತ್ತಿರುತ್ತೆ. ಸರಿ, ಇವನನ್ನೇ ಕೇಳೋಣ. ಶಂಕರ, ಶಂಕರ, ಕೃಷ್ಣ ಮತ್ತೆ ರಾಧೆನ ಎಲ್ಲಾದ್ರೂ ನೋಡಿದ್ಯಾ? ಹಾ, ಹೇಳು ಹೇಳು, ಎಲ್ಲಿ ಅಂತ? ಅಯ್ಯೋ, ನಾನ್ ಯಾರ ಹತ್ರ ಕೇಳ್ತಿದ್ದೀನಿ? ಇವನ್ ಮಾತಂತೂ ಕೇವಲ ಕೃಷ್ಣನ್ಗೆ ಅರ್ಥ ಆಗೋದು. ಅರ್ಥ ಏನೋ ಇದೆ, ನನ್ಗೆ ಅರ್ಥ ಆಗದೆ ಇರೋದು. ಈ ಕೃಷ್ಣ ಮತ್ತೆ ರಾಧೆ ಖಂಡಿತ ಏನೋ ಲೀಲೆ ರಚಿಸ್ತಾ ಇದ್ದಾರೆ. ಇಷ್ಟೊಂದ್ ದಿನ ಆಯ್ತು ನಾನ್ ಒಬ್ಬ ರಾಕ್ಷಸನ್ನು ಸಾಯಿಸಿಲ್ಲ. ಮತ್ತಿಷ್ಟೆಲ್ಲ ರಾಕ್ಷಸರು ಬಂದ್ ಹೋಗಿದ್ದು ಆಯ್ತು. ಆದ್ರೆ ನನ್ ಲೆಕ್ಕ ಮಾತ್ರ ಅಲ್ಲೇ ನಿಂತು ಹೋಗಿದೆ. ಮತ್ ನಾನ್ ಯಾವಾಗ ರಾಕ್ಷಸನ್ನ ಕೊಲ್ಲೋ ಮಾತಾಡ್ತೀನೋ, ಕೃಷ್ಣ ಹೇಳ್ತಾನೆ, ಅಣ್ಣ ನೀನ್ ಅವ್ರನ್ನ ರಕ್ಷಣೆ ಮಾಡು, ಅಣ್ಣ ಇವ್ರನ್ನ ಕಾಪಾಡಕ್ ಹೋಗು. ಅಯ್ಯೋ, ರಕ್ಷಣೆ ರಕ್ಷಣೆ ಅಂತ ಹೇಳ್ತಾ ನನ್ಗೆ ಭ್ರಮೆ ಹುಟ್ಟಿಸ್ತಿರ್ತಾನೆ. ಮತ್ ಮೇಲಿಂದ ರಾಧೆನು ಈಗೀಗ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳ್ತಾನೆ ಇರ್ತಾಳೆ. ಇಬ್ರು ಏನೋ ಮಾಡ್ತಿದ್ದಾರೆ, ಆದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. ಇವತ್ ನಾನ್ ನೋಡ್ತೀನಿ ಅವ್ರಿಬ್ರನ್ನ. ಕೃಷ್ಣ, ರಾಧೆ, ಯಶೋದೆ ನಂದನ ಕೃಷ್ಣ, ಬರ್ತಿದ್ದೀನಿ ನಾನು ನಿನ್ನಿಂದ ನಿನ್ನ ಪ್ರತೀಕಾರ ಪಡೆಯೋದಕ್ಕೆ. ಹೇಳು ಗೊಲ್ಲ, ಹೇಳು. ನೀನ್ ಯಾಕೇನು ಹೇಳಿಲ್ಲ ನನ್ಗೆ? ರಾಧಿ, ಯೋಚ್ಸು. ನಾನು ವಿಷ್ಣುವಿನ ಅವತಾರ, ಪರಮಾವತಾರಿ ಶ್ರೀಕೃಷ್ಣ ಆಗಿದ್ರಿ. ನಾನು ಮನುಷ್ಯನ ರೂಪದಲ್ಲಿ ಹುಟ್ಟಿರ್ಲಿಲ್ಲ. ನನ್ನವರು ಅಂತ ಯಾರು ಇರ್ತಿರ್ಲಿಲ್ಲ. ಯಾರನ್ನೂ ಅಮ್ಮ ಅನ್ನಕ್ಕಾಗ್ತಿರ್ಲಿಲ್ಲ. ಯಾರು ನನ್ನ ಕಂದ ಅಂತಿರ್ಲಿಲ್ಲ. ಅಷ್ಟೇ ಅಲ್ಲ, ನೀನು ನನ್ನನ್ನ ಗೊಲ್ಲ ಅಂತಿರ್ಲಿಲ್ಲ. ನಾನು ದೇವರಾಗಿದ್ರಿ ಮನುಷ್ಯ ಜೀವನದ ಅನುಭವ ನನ್ಗೆ ಸಿಗ್ತಾನೇ ಇರ್ಲಿಲ್ಲ. ಹಾಗಲ್ಲ, ನೀನ್ ಸತ್ಯನೇ ಹೇಳ್ತಿದ್ಯಾ. ಇಷ್ಟೆಲ್ಲ ಲೀಲೆ ಮಾಡೋ ಅವಶ್ಯಕತೆ ಏನಿತ್ತು? ಒಮ್ಮೆ ಕಂಸನ ಕೊಲ್ಲೋದಾದ್ರೆ ಪರಮಾವತಾರಿ ಶ್ರೀಕೃಷ್ಣನ ಶಕ್ತಿ ನಿನ್ನಲ್ಲಿ ತುಂಬಿದ್ರೆ ನೀನು ನೇರವಾಗಿ ಅವನ ಅಂತ್ಯ ಯಾಕೆ ಮಾಡಲ್ಲ? ರಾಧಿ, ಇದು ಸತ್ಯ. ಈ ಜಗತ್ನಲ್ಲಿ ನನ್ನ ಅವತಾರ ಕಂಸನ ಕೊಂದು ಧರ್ಮನ ನೆಲೆಗೊಳಿಸೋದಕ್ಕಾಗಿದೆ. ಆದ್ರೆ ಯಾವುದೇ ಸಮಸ್ಯೆನ ಪೂರ್ತಿಯಾಗಿ ನಾಶ ಮಾಡ್ಬೇಕು ಅಂದ್ರೆ ಮೊದ್ಲು ನಾನು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊಲ್ಲ. ಆದ್ರೆ ಕಂಸನ ಹೊರತುಪಡಿಸಿದ್ರು ಈ ಜಗತ್ತಲ್ಲಿ ಎಷ್ಟೊಂದು ಕೆಟ್ಟತನ ಇದೆ. ಮತ್ತೆ ನಮ್ಮ ಒಳ್ಳೆತನನ ಸ್ಥಾಪನೆ ಮಾಡ್ಬೇಕು. ನಾನು ಅದನ್ನೇ ಹೇಳ್ತಿರೋದು ರಾಧಿ. ಯಾಕಂದ್ರೆ ನನ್ನ ಅವತಾರ ಈ ಜಗತ್ನಲ್ಲಿ ಬರೀ ರಾಕ್ಷಸರನ್ನ ಕೊಲ್ಲೋದಿಕ್ಕಾಗಿದ್ದಲ್ಲ. ಬದಲಿಗೆ ಈ ಜಗತ್ನಲ್ಲಿ ಇನ್ನೂ ಎಷ್ಟೋ ಕೆಲಸಗಳಿವೆ. ಅವನ್ನ ಮಾಡೋದಿಕ್ಕೆ ನಾನು ಜಗತ್ತನ್ನ ತಿಳ್ಕೋಬೇಕು. ಸಂಬಂಧಗಳು ಮತ್ತೆ ಪ್ರೀತಿ ಬಗ್ಗೆ ತಿಳ್ಕೋಬೇಕು. ಎಲ್ಲ ತಿಳಿಯೋದಿಕ್ಕೆ ನಾನೊಬ್ಬ ಸಾಧಾರಣ ಮನುಷ್ಯನಾಗಿ ನಡ್ಕೊಳ್ಳೋದು ಒಳ್ಳೇದು. ಗೊಲ್ಲ, ಕಂಸ ಎಷ್ಟು ದೊಡ್ಡ ರಾಕ್ಷಸ ತಾನೆ. ಅವನನ್ನ ಎದುರಿಸೋಕೆ ಕೇವಲ ಭಗವಂತಂಗೆ ಸಾಧ್ಯ. ಮತ್ತೆ ಸಾಧಾರಣ ಮನುಷ್ಯ ಅವನನ್ನ ಎದುರಿಸೋಕೆ ಹೇಗ್ ಸಾಧ್ಯ ಗೊಲ್ಲ? ಹೌದು ರಾಧಿ, ಇದೇ ನಂಬಿಕೆ ಮೂಡಿಸೋದಿಕ್ಕೆ ನಾನು ಬಂದಿರೋದು. ಒಂದು ತೊಂದ್ರೆ ಅದೆಷ್ಟೇ ದೊಡ್ಡದಾಗಿರ್ಲಿ, ಸಾಧಾರಣ ಮನುಷ್ಯ ಕೂಡ ಬುದ್ಧಿ, ವಿವೇಕ ಮತ್ತೆ ಕರ್ಮದಿಂದ
ಅದಕ್ಕೆ ಪರಿಹಾರ ಕಂಡ್ಕೋಬಹುದು. ಕೃಷ್ಣ, ರಾಧೆ, ಇದು ಅಣ್ಣನ್ ಧ್ವನಿ ತಾನೆ? ಹಾಗಲ್ಲ ಅಣ್ಣ, ನೀನ್ ನಮ್ಮಿಬ್ರನ್ನ ಬಹಳ ಹೊತ್ತಿಂದ ಹುಡುಕ್ತಿರೋ ಹಾಗಿದೆ ಅಲ್ವಾ ಅಣ್ಣ? ಕೃಷ್ಣ, ನಾನು ನವರಾತ್ರಿಯಿಂದ ನೋಡ್ತಿದ್ದೀನಿ. ಅಷ್ಟು ಭಯಂಕರ ರಾಕ್ಷಸರೆಲ್ಲ ಬಂದಿದ್ರು, ಆದ್ರೆ ಅವರೆಲ್ಲ ತಮ್ಮಷ್ಟಕ್ ತಾವೇ ಸತ್ ಹೋದ್ರ? ಹೇಳು, ಹೇಗೆ? ಅದಂತೂ ಒಳ್ಳೆ ವಿಷಯ ಅಲ್ವಾ ಅಣ್ಣ? ನೋಡು ಕೃಷ್ಣ, ನನಗ್ ಗೊತ್ತಿದೆ ನೀವಿಬ್ರು ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಮತ್ತಲ್ಲಿ ರಾಧೆ ದೇವಿ ಲಕ್ಷ್ಮಿ ವಿಷಯ ಮಾತಾಡ್ತಿದ್ಲು. ಹೇಳ್ಬಿಡು, ಸತ್ಯ ಏನು ಅಂತ. ಅಣ್ಣ, ಇಷ್ಟೇನಾ ವಿಷಯ? ರಾಧೆ, ನಾನು ಈಗ್ಲೇ ನಿಮ್ಗೆಲ್ಲ ಸತ್ಯ ಹೇಳ್ತೇನಣ್ಣ. ನಾನು ಇಲ್ಲ, ನಾನು ಇದನ್ನ ಹೇಳ್ತಾ ಇದ್ದಿದ್ದು. ಇಲ್ಲಿ ಯಾರು ರಾಕ್ಷಸರು ಬಂದೇ ಇರ್ಲಿಲ್ಲ. ರಾಧೆ, ಕೃಷ್ಣ, ನಿಮ್ಮಿಬ್ರಿಗೂ ಏನನ್ಸುತ್ತೆ? ಬಲರಾಮಂಗ್ ಬಲ ಅಷ್ಟೇ ಇರೋದಾ? ಇಲ್ಲ ಅಣ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ನಿನ್ನ ಹತ್ರ ಬಲ ಇಲ್ವಾ? ಕೃಷ್ಣ, ವಿಷಯ ಬದಲಾಯಿಸ್ಬೇಡ. ನಾನ್ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ಬಲ ಮಾತ್ರ ಅಲ್ಲ, ನನ್ಗೆ ಬುದ್ಧಿನೂ ಇದೆ. ಸುಮ್ನೆ ಹೇಳ್ಬಿಡಿ, ಯಾವ ರಾಕ್ಷಸರು ಬಂದ್ರು ಎಲ್ರೂ ಸತ್ತಿದ್ ಹೇಗೆ? ಇಲ್ದಿದ್ರೆ ಹಾ ಅಣ್ಣ, ನೀವು ಸತ್ಯನ ಹೇಳ್ತಿದ್ದೀರಾ. ತುಂಬಾ ರಾಕ್ಷಸರು ಬಂದಿದ್ರು. ಎಲ್ಲರ ಅಂತ್ಯ ಮಾಡಿದ್ದು ದೇವಿ ಶಕ್ತಿನೇ ಅಲ್ವಾಗಲ್ಲ? ಹಾ ರಾಧೆ, ಹಾ ಅಣ್ಣ, ಅವತ್ತು ನವರಾತ್ರಿ ಅಪಾಯದ ದಿನ ಆ ರಾಕ್ಷಸರಿಂದ ದೇವಿ ಶಕ್ತಿನೇ ನಮ್ಮ ರಕ್ಷಣೆ ಮಾಡಿತು. ಹಾಗಾ? ಅಂದ್ರೆ ಆ ರಾಕ್ಷಸರ್ನ ದೇವಿ ದುರ್ಗೆನೆ ಕೊಂದಿದ್ದ? ಆದ್ರೆ ಆ ಏಕಾಂಗಲ್ ಶಕ್ತಿನ ಅವ್ರನ್ನೆಲ್ಲ ಯಾರ್ ಕೊಂದಿದ್ದು? ಅಣ್ಣ, ಅವರನ್ನ ದೇವಿ ಲಕ್ಷ್ಮಿನೇ ಧಾರಣೆ ಮಾಡಿದ್ದು. ದೇವಿ ಲಕ್ಷ್ಮಿನ? ದೇವಿ ಲಕ್ಷ್ಮಿ ಧಾರಣೆ ಮಾಡಿದ್ದ? ಹಾ ಅಣ್ಣ, ಯಾಕಂದ್ರೆ ಅವರು ದೇವಿ ಲಕ್ಷ್ಮಿದೇ ರೂಪ ಆಗಿದ್ರು. ಮತ್ತೆ ಆ ಕಾರಣಕ್ಕೆ ದೇವಿ ಲಕ್ಷ್ಮಿನೇ ಅವರನ್ನ ಧಾರಣೆ ಮಾಡಿದ್ರು ಅಲ್ವಾ ರಾಧೆ? ಓಹೋ, ಹಾಗಿದ್ರೆ ಇದಾ ವಿಷಯ. ಮತ್ತ ಏಕಾಂಗ, ಅವಳಿಗೇನಾಯ್ತು? ಅಣ್ಣ, ಏಕಾಂಗನ ಸಾಯಿಸೋ ಅವಶ್ಯಕತೆನೂ ಇಲ್ಲ. ಕೃಷ್ಣ, ಮತ್ ನೀನ್ ಹೇಳ್ಬೇಡ ಏಕಾಂಗ ನಮ್ಗೆ ಅಕ್ಕ ಅಂತ. ಮತ್ ಅದಕ್ಕಾಗಿನೇ ನೀನ್ ಅವಳನ್ನ ಜೀವಂತ ಬಿಟ್ಟೆ ಅಂತ. ಕೃಷ್ಣ, ನಾನ್ ಹೇಳ್ತಾ ಇದ್ದೀನಿ, ಒಮ್ಮೆ ಆ ಏಕಾಂಗ ನನ್ ಮುಂದೆ ಬಂದ್ರೆ ನಾನ್ ಅವಳನ್ನ ಜೀವಂತವಾಗಿ ಬಿಡಲ್ಲ. ಕೃಷ್ಣ, ಇದೆಂತ ಅಪಾಯ? ಇಷ್ಟು ದೊಡ್ಡ ರಾಕ್ಷಸಿ? ಅಣ್ಣ, ಅವಳು ಯಾರೋ ರಾಕ್ಷಸಿ ಅಲ್ಲ, ಬಂದಿದ್ದು ನಿಮ್ಮಕ್ಕ ಏಕಾಂಗನೇ. ಏಕಾಂಗ ಅಂದ್ರೆ ಇವಳೇ ಏಕಾಂಗನಾ? ಇವಳನ್ನ ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ. ಇನ್ನು ಇವಳಿಗೆ ಅರ್ಥ ಮಾಡಿಸ್ತೀನಿ, ನಾನು ಬಲರಾಮ ಅಂತ. ಕೃಷ್ಣ, ನಾನು ಬಹಳ ಸುತ್ತಾಡೋ ಹೋಗಿ ಮಾಡ್ದೆ ಅಲ್ಲ ನೀನು? ಇವತ್ತು ನೇರವಾಗಿ ನನಗ್ ಸಿಕ್ಕಿದ್ಯಾ. ಇವತ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ ನಾನು. ಆದ್ರೆ ಏಕಾಂಗ, ನಿನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ ರಾಧೆ, ಇವಳು ನಮ್ಗೆ ಅಕ್ಕ ಆಗೋಕ್ ಸಾಧ್ಯ ಇಲ್ಲ. ಇವಳು ನಮ್ ಶತ್ರು ಅಷ್ಟೇ. ಏನಾದ್ರೂ ನಾನ್ ಇವಳನ್ನ ಜೀವಂತವಾಗಿ ಬಿಡೋದಿಲ್ಲ. ಅಣ್ಣ, ಈ ಸಮಯದಲ್ಲಿ ಏಕಾಂಗನ ವಧೆ ಮಾಡೋಕ್ಕಿಂತ ಕೃಷ್ಣನ ಕಾಪಾಡೋದ್ರ ಬಗ್ಗೆ ಯೋಚನೆ ಮಾಡು. ರಾಧೆ, ಕೃಷ್ಣನ್ನ ಕಾಪಾಡೋಕೆ ಒಂದೇ ಮಾರ್ಗ ಇದೆ, ಈ ಏಕಾಂಗಳ ಅಂತ್ಯ. ಹಾಗಾಗಿ ಈ ರಾಕ್ಷಸಿನ ನಾನು ತಪ್ಪಿಸ್ಕೊಳ್ಳೋಕ್ ಬಿಡೋದೇ ಇಲ್ಲ. ಅದು ಅಲ್ದೆ ನಾನೊಂದ್ ರಾಕ್ಷಸನ್ನ ಸಾಯಿಸಿ ಬಹಳ ದಿನ ಆಗಿದೆ. ನಾನ್ ನಿಮ್ ಮಾತನ್ನ ಒಪ್ಕೋತೀನಿ ಅಣ್ಣ. ಇಂಥ ಅಕ್ಕ ಯಾಕಿರ್ಬೇಕು? ತನ್ನ ಜನರಿಗೆಲ್ಲ ಶತ್ರು ಆಗಿರೋಳು. ಆದ್ರೆ ಅಣ್ಣ,
ನಾವಿಬ್ರು ಇಷ್ಟು ದೊಡ್ಡ ರಾಕ್ಷಸಿನ ಎದುರಿಸೋಕ್ ಆಗೋದೇ ಇಲ್ಲ. ರಾಧೆ, ಹಾಗಾದ್ರೆ ನಿನ್ಗೆ ಬಲರಾಮನ್ ಬಲದ ಮೇಲೆ ಸಂದೇಹನಾ? ಇಲ್ಲ ಇಲ್ಲ ಅಣ್ಣ, ನನ್ಗೆ ನಿಮ್ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಆದ್ರೆ ಆ ಗೊಲ್ಲನ್ ಮೇಲೆ ಸ್ವಲ್ಪನೂ ವಿಶ್ವಾಸ ಇಲ್ಲ. ಯಾರಿಗ್ ಗೊತ್ತು, ಅವನು ನಮ್ಮನ್ನ ಬಿಟ್ಟು ಅವ್ರ ಅಕ್ಕ ಏಕಾಂಗನ ರಕ್ಷಣೆಗೆ ನಿಂತ್ರೆ? ಹಾ, ಹಾಗೋನ್ ಮಾಡಿದ್ರು ಮಾಡ್ಬೋದು. ಈಗ ನಾವೇನ್ ಮಾಡೋದು ರಾಧೆ? ಹಾ, ಅದನ್ನೇ ನಾನು ಹೇಳಿದ್ದು. ನಾವೀಗ ಯಶೋಧ ಅತ್ತೆ, ನಂದ ಮಾವ ಮತ್ತೆಲ್ಲರನ್ನೂ ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ಆ ಗೊಲ್ಲ ಯಶೋಧ ಅತ್ತೆ ಮಾತನ್ನೇ ಕೇಳೋದು. ರಾಧೆ, ನೀನ್ ಸತ್ಯ ಹೇಳ್ತಿದ್ಯಾ. ಕೃಷ್ಣನ್ಗೆ ಇದನ್ನ ಅರ್ಥ ಮಾಡಿಸ್ಲೇಬೇಕು. ಆ ಏಕಾಂಗ ನಮ್ಗೆ ಅಕ್ಕ ಅಲ್ಲ, ಅವಳು ನಮ್ಗೆ ಶತ್ರು ಅಂತ. ಮತ್ ಇದಕ್ಕಾಗಿ ನಾವು ಎಲ್ಲಾ ವೃಂದಾವನ ವಾಸಿಗಳನ್ನ ಕರಿಲೇಬೇಕು. ನಡಿ ರಾಧೆ, ನಡಿಯಣ್ಣ. ಏಕಾಂಗ, ನಾನ್ ನಿನ್ ಜೊತೆ ಬರೋದಕ್ಕೆ ಸಿದ್ಧವಾಗಿದ್ದೀನಿ. ಅದಕ್ಕೆ ನೀನು ನನ್ನ ಕೇಳ್ಸು. ಏಕಾಂಗ, ನಾನು ಇದನ್ನ ನನ್ಗಾಗಿ ಹೇಳ್ತಿಲ್ಲ. ನಾನು ಇದನ್ನ ಹೇಳ್ತಿರೋದು ಯಾಕಂದ್ರೆ ನಿನ್ಗೆ ನನ್ನ ಭಾರ ತಡ್ಕೊಳಕ್ಕಾಗಲ್ಲ. ನೋಡುತ್ತಿರುವೆಯ ಭದ್ರಾಕ್ಷ? ಇಲ್ಲ ಭಗವಂತ, ನನ್ನ ಮಾತಿನ ಅರ್ಥ ಏನಂದ್ರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೀನಿ ಅಂದ್ರೆ ನಾನೇನು ನೋಡಕ್ಕೆ ಆಗ್ತಿಲ್ಲ. ಇಂದು ಆ ಶುಭ, ಆ ಪವಿತ್ರ ಗಳಿಗೆ ಬಂದಿದೆ. ಈ ಭಗವಂತ ಕಂಸನ ಆತ್ಮದ ಒಂದು ಅಂಶ ಆ ಪರಮಾವತಾರಿ ಶ್ರೀ ಕೃಷ್ಣನಲ್ಲಿ ಸ್ಥಾಪನೆಯಾಗಲಿದೆ. ಚಕ್ರಧಾರಿ, ಇಂದಂತೂ ನೀನು ಸ್ವಯಂ ನನ್ನ ಚಕ್ರವ್ಯೂಹದಲ್ಲಿ ಬಿದ್ದೆಯಾ? ಭಗವಂತ, ನಾನ್ ಏನು ಯೋಚಿಸ್ತಿದ್ದೀನಿ ಅಂದ್ರೆ ನಿಮ್ಮ ಆ ಶತ್ರು ಎಂತ ದಯನೀಯ ಅವಸ್ಥೆಯಲ್ಲಿದ್ದಾನೆ ಅಂದ್ರೆ ಎಲ್ಲ ನೋಡ್ತಾನೆ, ಆದ್ರೆ ಏನು ಮಾಡಕ್ಕಾಗಲ್ಲ. ಭದ್ರಾಕ್ಷ, ಭಗವಂತ ಕಂಸ ನಾನು ದಯಾವಂತನು. ಒಂದು ವೇಳೆ ಈಗಲೂ ಅವನು ನನಗೆ ಶರಣಾದರೆ ನಾನವನಿಗೆ ಕ್ಷಮೆ ನೀಡುತ್ತೇನೆ. ಅಯ್ಯೋ ಭಗವಂತ, ನಿಮ್ ಹೃದಯ ಎಷ್ಟು ವಿಶಾಲ ಆಗಿದೆ. ಏನ್ ಮಾಡೋದು? ಓ ಚಕ್ರಧಾರಿ, ಭಗವಂತ ಕಂಸ ಇಂದು ನಿನಗೆ ಒಂದು ಮಂಗಳ ಅವಕಾಶ ಪ್ರದಾನಿಸುತ್ತಾನೆ. ಬಾ ಬಾ, ನನಗೆ ಶರಣಾಗು ಬಾ. ಕ್ಷೀರಸಾಗರಕ್ಕಿಂತ ಅಧಿಕ ಸುಖ ಪ್ರಾಪ್ತಿಯಾಗುತ್ತದೆ ನಿನಗೆ ನನ್ನ ಕಂಸಧಾಮದಲ್ಲಿ. ಬರದಿದ್ದರೆ ಹೀಗೆ ಸುಮ್ಮನೆ ಕುಳಿತುಕೊಂಡು ನೋಡುತ್ತಿರು, ಯಾವ ಗತಿಯಾಗುವುದು ಪರಮಾವತಾರಿ ಶ್ರೀಕೃಷ್ಣನಿಗೆ. ಏಕಾಂಗ, ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ನಿನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದೆ. ಯಾಕೆಂದ್ರೆ ನಿನ್ನ ಮೃತ್ಯು ಮಧ್ಯದಲ್ಲಿ ಯಾರು ಅಡ್ಡಿ ಮಾಡಬಾರ್ದು ಅಂತ. ಏಕಾಂಗ, ನಿನ್ನ ಅಕ್ಕ ತಾನೆ. ಒಂದ್ಸರಿನಾದ್ರೂ ನನ್ ಮಾತ್ ಕೇಳು. ಅಕ್ಕ? ನಾನ್ ಯಾರಿಗೂ ಅಕ್ಕ ಅಲ್ಲ, ಮತ್ ಯಾರು ನನ್ನ ಸೋದರನೂ ಅಲ್ಲ. ನಾನ್ ನಿನ್ನ ಮೃತ್ಯು ಅಷ್ಟೇ, ಮೃತ್ಯು. ಏಕಾಂಗ, ಪ್ರತಿಕಾರದ ಬೆಂಕಿ ನಿನ್ನ ಕುರುಡಾಗ್ ಮಾಡಿದಿ. ಕೋಪದಲ್ಲಿ ನೀನು ನಿನ್ನ ಕಣ್ ಮುಚ್ಚಿಬಿಟ್ಟಿದ್ಯಾ. ಒಂದ್ಸರಿ ನಿನ್ನ ಕಣ್ ಬಿಟ್ ನೋಡು, ಆಗ ನಿನ್ ಮುಂದಿರೋನು ನಿನ್ನ ಶತ್ರು ಅಲ್ಲ, ಬದ್ಲಿಗೆ ನಿನ್ನ ತಮ್ಮ ಅಂತ ಗೊತ್ತಾಗುತ್ತೆ. ಬಾಲಕ, ನನಗೆ ವಾಸ್ತವ ಬೇಕಾಗಿಲ್ಲ. ಯಾಕೆಂದ್ರೆ ಅಲ್ಲಿ ನನ್ನ ಪಾಲಿಗೆ ನೋವನ್ನ ಬಿಟ್ಟು ಬೇರೇನೂ ಇಲ್ಲ. ಏಕಾಂಗ, ನಿನ್ನ ತಮ್ಮನ ಕೊಲ್ಲಕ್ಕೂ ಮೊದಲು ಒಂದ್ಸರಿ ಯೋಚನೆ ಮಾಡು. ನಿನ್ನ ಮೃತ್ಯು ಆದ್ಮೇಲೆ ಯೋಚಿಸೋದಕ್ಕೆ ನನಗೆ ಬಹಳ ಸಮಯ ಸಿಗತ್ತೆ. ಅಕ್ಕ, ನಿನ್ನ ತಮ್ಮನ್ನ ಕೊಂದ್ರೆ ನಿನ್ಗೆ ದುಃಖ ಆಗಲ್ವಾ? ದಯವಿಟ್ಟು ಒಂದ್ಸರಿ ಪ್ರತಿಕಾರದ ದೃಷ್ಟಿ ಅಲ್ಲಲ್ಲ, ಬದಲಿಗೆ ಪ್ರೇಮ
ಅಮ್ಮನ ನೋಡು. ನಿನ್ನ ಕಾರಣದಿಂದ ನನ್ನ ಬದುಕಲ್ಲಿ ಅನ್ಯಾಯ ಆಗಿದೆ. ನಿನ್ನ ಕಾರಣಕ್ಕೆ ನಾನು ಅಮ್ಮನ ಗರ್ಭದಿಂದಲೇ ದೂರ ಆದೆ. ಮತ್ ನನ್ನಿಂದ ಅಮ್ಮನ ಮಡಿಲನ್ನೇ ಕಿತ್ಕೊಂಡ್ರು. ಮತ್ತೆ ನೀನು ಹೇಳ್ತಿದ್ಯಾ ನಾನು ನಿನ್ನ ಪ್ರೀತಿಯ ದೃಷ್ಟಿಯಿಂದ ನೋಡ್ಬೇಕು ಅಂತ? ಇಲ್ಲ, ನಾನ್ ನಿನ್ನನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಕೃಷ್ಣ, ಕ್ಷಮಿಸೋದಿಲ್ಲ. ನನ್ನ ಅಪರಾಧಿ ನೀನು, ನಂದ ಮತ್ತೆ ಯಶೋದೆ ಅಲ್ಲ. ನಾನ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಅಕ್ಕ, ನೀನು ಸತ್ಯ ಹೇಳ್ತಿದ್ಯಾ, ನಾನೇ ನಿನ್ನ ಅಪರಾಧಿ. ಆದ್ರೆ ಒಂದ್ಸರಿ ಶಾಂತವಾಗು ಅಕ್ಕ. ನಾನು ನನ್ನ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ. ನಿನ್ನ ಅಪರಾಧಕ್ಕೆ ಕೇವಲ ಒಂದೇ ಪ್ರಾಯಶ್ಚಿತ ಇದೆ, ಮೃತ್ಯು. ಅಕ್ಕ, ನನ್ಗೆ ಮೃತ್ಯು ಅಂದ್ರೆ ಭಯ ಇಲ್ಲ. ನಿನ್ಗಾಗಿ ನಾನು ಸಾಯ್ಕೋ ಸಿದ್ಧ. ಆದ್ರೆ ಒಮ್ಮೆ ನನ್ಗೇನಾದ್ರೂ ಆದ್ರೆ ನನ್ನ ಅಪ್ಪ ಅಮ್ಮ ಜೀವಂತವಾಗಿರೋದಿಲ್ಲ. ಹಾಗಾಗಿ ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಲೇಬೇಕು ಅಕ್ಕ. ನಿನ್ನ ಕೆಲ್ಸಗಳಲ್ಲಿ ಮಾತ್ರ ಅಲ್ಲ, ನಿನ್ನ ಮಾತುಗಳಲ್ಲೂ ಮೋಸ ಇದೆ. ಅಕ್ಕ, ನನ್ಗೇನಾದ್ರೂ ನಿನ್ಗೆ ಮೋಸ ಮಾಡ್ಬೇಕಂತಿದ್ರೆ ನಿನ್ ಮೇಲೆ ಆಕ್ರಮಣ ಮಾಡ್ತಿದ್ದೆ, ನಿನ್ನಿಂದ ಓಡ್ತಿರ್ಲಿಲ್ಲ. ಮತ್ತೆ ನಾನು ನಿನ್ಗೆ ತೊಂದ್ರೆ ಅಲ್ಲ, ಬದ್ಲಿಗೆ ನಿನ್ಗೆ ನ್ಯಾಯ ಕೊಡಕ್ ಬಂದಿದ್ದೆ. ಯಾರ ಬದುಕಲ್ಲಿ ಜನ್ಮದಿಂದಾನೇ ಅನ್ಯಾಯ ಆಗಿದ್ಯೋ ಅವಳಿಗೆ ನೀನು ಅದ್ ಹೇಗೆ ನ್ಯಾಯ ಕೊಡ್ತೀಯ? ನೀನೇನ್ ಕಳ್ಕೊಂಡಿದ್ಯೋ ಅದನ್ನ ನಿನಗೆ ಕೊಡ್ತೀನಿ ಅಕ್ಕ. ಅಪ್ಪ ಅಮ್ಮ ಮತ್ತೆ ತಮ್ಮನ ಪ್ರೀತಿ ನೀಡೋದ್ರಿಂದ ಇದೊಂದೇ ಮಾರ್ಗ ಇದೆ ಅಕ್ಕ. ಇದರಿಂದ ನಿನ್ನ ನೋವು ಕಡಿಮೆ ಆಗಕ್ ಸಾಧ್ಯ. ಅದಕ್ಕಾಗಿ ನನಗೆ ಒಂದು ಅವಕಾಶ ಕೊಡು ಅಕ್ಕ.